ಬ್ರೂವರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾರ್ಕೆಟ್ ರಿಸರ್ಚ್ ಶೋರ್ ಎಲ್ಲರೂ ಮಾಡೇ ಮಾಡ್ತಾರೆ. ಯಾವ ರೀತಿ ಮಾರ್ಕೆಟ್ ರಿಸರ್ಚ್ ಆಗುತ್ತೆ? ಈಗ ಮಾರ್ಕೆಟ್ ರಿಸರ್ಚ್ ಫಸ್ಟು ಯಾರೇ ಬ್ರೂವರಿ ಮಾಡಬೇಕು ಅಂದರೆ ಫಸ್ಟ್ ಎಲ್ಲ ಪಬ್ಸ್ಗೆ ಹೋಗಿರ್ತಾರೆ. ಆಟೋಮೆಟಿಕ್ ಅದು ಇಲ್ಲ ಸುಮ್ಮನೆ ಹಾಕ್ಬಿಡ್ತೀನಿ ಅಂತ ಏನು ಐಡಿಯಾ ಬಂದಿರಲ್ಲ. ಅವ್ರು ಹೋಗಿರ್ತಾರೆ, ಕುಡ್ದಿರ್ತಾರೆ, ಚೆನ್ನಾಗಿದೆ ಇಲ್ಲಿ, ಎಷ್ಟೊಂದು ಜನ ಬರ್ತಾ ಇದ್ದಾರೆ, ಈ ಥರ ಚೆನ್ನಾಗಿದೆ, ಅಟ್ಮಾಸ್ಫಿಯರ್ ಚೆನ್ನಾಗಿದೆ, ಈ ಥರ ನಾನೊಂದು ಮಾಡಬೇಕು ಅನ್ನೋದು ಆಸೆ ಉತ್ಪತ್ತಿ ಆಗುತ್ತೆ. ಸೊ ಮಾಡಿದಾಗ ನಾನೆಲ್ಲೋ ಊರಾಚೆ ಇಟ್ಟರೆ ಅವರು ಜನ ಅಲ್ಲಿಂದ ಇಲ್ಲಿ ಬರ್ತಾರಾ ಇಲ್ವಾ ಅನ್ನೋದು ಯೋಚನೆ ಮಾಡಬೇಕು. ರೈಟ್. ಅಲ್ಲಿ ಒಂದು ಬೇಸ್ ಇರಬೇಕು, ಅಪಾರ್ಟ್ಮೆಂಟ್ಸ್ ಇರಬೇಕು, ಅಪಾರ್ಟ್ಮೆಂಟ್ಸಲ್ಲಿ ಜನ ಚೆನ್ನಾಗಿ ಅರ್ನ್ ಮಾಡ್ತಾ ಇರಬೇಕು, ಪಾಕೆಟ್ ಡೆಪ್ತ್ ಇರಬೇಕು, ಆಮೇಲೆ ಯೂತ್ ಇರಬೇಕು ಹೂ ಆರ್ ರೆಡಿ ಟು ಎಕ್ಸ್ಪ್ಲೋರ್. ಈಗ ತುಂಬ ಏನೋ ಮೆಚೋರ್ಡ್ ಆಡಿಯನ್ಸ್ಗೆ ಏನಾಗುತ್ತೆ ಅಂದರೆ ವಯಸ್ಸಾದವರು ಅಂತ ಹೇಳೋಕ್ಕಾಗಲ್ಲ, ಮೆಚೋರ್ಡ್ ಆಡಿಯನ್ಸ್ ಅವರು. ಸೊ ಮೆಚೋರ್ಡ್ ಆಡಿಯನ್ಸ್ ಅವ್ರಿಗೆ ಒಂದು ಕಂಫರ್ಟ್ ಝೋನ್ಗೆ ಹೋಗ್ಬಿಟ್ಟಿರ್ತಾರೆ. ರೈಟ್. ನಾನು ಇದ್ದಿದ್ದೆ ಕುಡ್ದು ನಾನು ಅದೇ 180 ರೂಪಾಯಿ ಬೇರೆ ಅಷ್ಟೇ, ನನಗಿದು ಐ ಆಮ್ ಹ್ಯಾಪಿ ವಿತ್ ಇಟ್. ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಯಾರಾದರೂ ಅವ್ರನ್ನ ಕೈ ಹಿಡ್ದು ಬಾಪ ನೀನು ಅಥವಾ ಬನ್ನಿ ಟೇಸ್ಟ್ ಮಾಡಿ ಅಂದಾಗ ಓ ಹೌದಲ್ಲ ಚೆನ್ನಾಗಿದೆ ಅಂತ. ಬಟ್ ದೇ ವಿಲ್ ರೋಲ್ ಬ್ಯಾಕ್ ಟು ದೇರ್ ಓಲ್ಡ್ ಹ್ಯಾಬಿಟ್ಸ್. ಅದೇ ಚೆನ್ನಾಗಿ ನಂಗೆ ಅದು ಆರಾಮಪ್ಪ, ಯಾಕೆಂದರೆ ಅದು ಕಂಫರ್ಟ್. ಮನೇಲಿ ಆರಾಮಾಗಿ ಕೂತ್ಕೊಂಡು ಕುಡಿಯೋಕ್ಕೂ ಜರ್ನಿ ಮಾಡಿ ಅಲ್ಲೋಗಿ ಇದು ಮಾಡೋದು ಇದಕ್ಕೂ ವ್ಯತ್ಯಾಸ ಇದ್ದೇ ಇರೋದು ಖಂಡಿತ. ಆ್ಯಂಡ್ ಆಸ್ ಯು ಮೆಚೋರ್ ಯು ವಾಂಟ್ ದಟ್ ಕಂಫರ್ಟ್ ಝೋನ್. ಸೊ ಅದು ಯೂತ್ ಇದ್ದಾರೆ ಇಲ್ಲಿ, ಹೂ ಆರ್ ರೆಡಿ ಟು ಎಕ್ಸ್ಪೆರಿಮೆಂಟ್, ಹೂ ಆರ್ ರೆಡಿ ಟು ಎಕ್ಸ್ಪ್ಲೋರ್. ಅವೆಲ್ಲ ಅರ್ಥ ಮಾಡಿಕೊಂಡು ಆ ಜಾಗದಲ್ಲಿ ಓಪನ್ ಮಾಡಬೇಕು. ಆಮೇಲೆ ಈಗ ಫಾರ್ಮ್ಯಾಟ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಒಂದು ಜಾಗದಲ್ಲಿ ಇಷ್ಟು ಸ್ಕ್ವೇರ್ ಫೀಟ್ ಇದ್ರೇ ನಿಮಗೆ ಲೈಸೆನ್ಸ್ ಸಿಗೋದು, ಇನ್ನೊಂದು ಜಾಗದಲ್ಲಿ CBD ಏರಿಯಾಲಿ 6500 ಸ್ಕ್ವೇರ್ ಫೀಟ್ ಇದ್ರೇ ಲೈಸೆನ್ಸ್ ಸಿಗೋದು. ಲ್ಯಾಂಡ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಹೌದು ಇದೆ, ಅದಕ್ಕೆಲ್ಲ ಕ್ಯಾಪಿಂಗ್ ಹಿಂಗೆ ಇರಬೇಕು ಅದೆಲ್ಲ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನಾನು ಮಾಡಿಬಿಡ್ತೀನಿ ಅಂದರೆ ಆಗಲ್ಲ, ಲೈಸೆನ್ಸೇ ಕೊಡಲ್ಲ. ಆಮೇಲೆ ನಾನು ಯಾವುದೋ ಒಂದು ವೆಂಡರ್ ಆದರೆ ಸುಮ್ಮನೆ ಏನು ಟ್ಯಾಂಕ್ ತಾನೆ ಏನೋ ಒಬ್ಬ ವೆಲ್ಡ್ ಹೊಡೆದು ಕೊಡ್ತಾನೆ, ವೆಲ್ಡಾಗಿ ಎಲ್ಲ ಬರುತ್ತೆ, ಬಟ್ ಅದು ಕ್ಲೀನ್ ಮಾಡೋಕ್ಕಾಗತ್ತೋ ಇಲ್ವೋ, ಅದನ್ನು ಮೇಂಟೈನ್ ಮಾಡೋಕ್ಕಾಗತ್ತೋ ಇಲ್ವೋ ಏನೋ ಐಡಿಯಾ ಇರಲ್ಲ. ಯಾವ ಥರ ಕ್ಲೀನ್ ಆಗುತ್ತೆ? ಸಾರಿ, ಅಲ್ಲಿ ನಾವು ಕ್ಲೀನಿಂಗ್ ಇನ್ ಪ್ಲೇಸ್ CIP ಅಂತ ಕರಿತೀವಿ. ಅದೇನಾಗುತ್ತೆ ಅಂದರೆ ಮೇಲೆ ಒಂದು ಶವರ್ ಥರ ಕೊಟ್ಟಿರ್ತೀವಿ, ಒಂದು ಬಾಲ್ ಥರ. ಅದು ಒಂದು ಪ್ರೆಷರ್, ಒಂದಿಷ್ಟು ಪ್ರೆಷರಲ್ಲಿ ಕ್ಲೀನಿಂಗು ಇಷ್ಟು. ಅದು ಹೆಂಗೆ ಅಂದರೆ ಮೆಕ್ಯಾನಿಕಲ್ ಶಿಯರ್ ಫೋರ್ಸು, ಕೆಮಿಕಲ್ ಆ್ಯಕ್ಷನ್ ಇವೆರಡು ವರ್ಕ್ ಆದ್ರೇ ಕರೆಕ್ಟಾಗಿ ಕ್ಲೀನ್ ಆಗೋದು. ಆಟೋಮೆಟಿಕ್ ಆಗುತ್ತೆ ಅದು? ಆಟೋಮೆಟಿಕ್ ಅಂದರೆ ನಾವು ಕನೆಕ್ಷನ್ಸ್ ಎಲ್ಲ ಮಾಡಬೇಕು. ಆಟೋಮೆಟಿಕ್ ಸಿಸ್ಟಮ್ಸು ಇದೆ, ಬಟ್ ನಾವು ಮ್ಯಾನ್ಯುಯಲ್ ಆಗಿ ಕನೆಕ್ಷನ್ಸ್ ಮಾಡಿ ಆಮೇಲೆ ಸೆಮಿ ಆಟೋಮೆಟಿಕ್ ಅಂತೀವಿ. ಸೆಮಿ ಆಟೋಮೆಟಿಕ್ ಅಂದರೆ ನಿಮಗೆ ಕಾಸ್ಟು ಕಮ್ಮಿ ಆಗಬೇಕು, ಬಟ್ ಒಳ್ಳೆ ಕ್ಲೀನಿಂಗು ಆಗಬೇಕು. ಅಂದರೆ ಟೈಮ್ ಸ್ವಲ್ಪ ಕನ್ಸ್ಯೂಮ್ ಆಗುತ್ತೆ, ಬಟ್ ಒಳ್ಳೆ ಕ್ಲೀನಿಂಗ್ ಆಗಬೇಕು. ಕ್ಲೀನಿಂಗ್ ಇಸ್ ಪ್ರಿಯಾರಿಟಿ ಫಸ್ಟು, ಕಾಸ್ಟ್ ಅಲ್ಲ ನಮಗೆ. ಕಾಸ್ಟ್ ಇಸ್ ಸೆಕೆಂಡ್ರಿ, ಫಸ್ಟು ಕ್ಲೀನಿಂಗ್ ಆಗಬೇಕು. ಕ್ಲೀನಿಂಗ್ ಆಗದೆ ಇದ್ರೆ ಈ ಕಾಸ್ಟ್ ಇಟ್ಕೊಂಡು ಏನು ಮಾಡೋದು? ಹೆಂಗೆ ಅಂದರೆ ಒಳ್ಳೆ ಕಾರ್ ತೊಗೊಂಡ್ಬಿಟ್ಟಿದ್ದೀವಿ, ಬಟ್ ಅದು ಆ ಚಕ್ರಗಳು ಸರಿ ಇಲ್ಲ ಅಂದರೆ ಏನು ಪ್ರಯೋಜನ? ಮುಂದೆನೇ ಹೋಗಲ್ಲ ಸರಿಗೆ. ರೈಟ್. ಫಸ್ಟು ಕಾರ್ ಹೋಗೋದು ಮುಂದೆ ಹೋಗುತ್ತೋ ಇಲ್ವೋ ಇಂಪಾರ್ಟೆಂಟ್, ಆಮೇಲೆ ಬೇರೆದೆಲ್ಲ ಈ ಬಟನ್ಗಳು ಅದು ಇದು. ಸೊ ನಮಗೆ ಕ್ಲೀನಿಂಗ್ ಇಸ್ ಮೋಸ್ಟ್ ಟಾಪ್ ಪ್ರಿಯಾರಿಟಿ. ಯಾವುದೇ ಬ್ರೂವರ್ ಕೇಳಿ, ಮಾಸ್ಟರ್ ಬ್ರೂವರ್ ಏನೇ ಬ್ರೂವರ್ ಕೇಳಿದ್ರು ಕ್ಲೀನಿಂಗ್ ನಂಬರ್ 1 ಅಪ್ಪ. ಯಾಕೆಂದರೆ ಕೆಲಸ 85% ಕ್ಲೀನಿಂಗೇ, ಅಲ್ಲಿ 15% ಬ್ರೂಯಿಂಗ್ ಅಷ್ಟೇ. ಆ ಕ್ಲೀನ್ಲಿನೆಸ್ ಬಂದ್ರೇ ಬ್ರೂಯಿಂಗ್ ಮಾಡೋಕ್ಕಾಗೋದು. ಗೊತ್ತಾಯ್ತು. ಸೊ ಅದಕ್ಕೆ ನಮ್ಮ ಹೈಯೆಸ್ಟ್ ಪ್ರಿಯಾರಿಟಿ ಕ್ಲೀನಿಂಗ್ ಇರೋದು. ಆ ಕ್ಲೀನಿಂಗ್ಗೆ ಆ ಸರ್ಫೇಸ್ ಟೆನ್ಷನ್ ಕಮ್ಮಿ ಇರಬೇಕು, ಆ ಸ್ಮೂತ್ನೆಸ್ ಇರಬೇಕು. ಇಷ್ಟಿದ್ರೇ ಅದು ಕ್ಲೀನಿಂಗ್ ಆಗೋದು, ಇಲ್ಲದ್ರೆ ಅಂಟ್ಕೊಂಡ್ಬಿಡುತ್ತೆ. ನಿಮ್ಮ ಪಾತ್ರೆಗಳು ಸ್ಕ್ರ್ಯಾಚಸ್ ಎಲ್ಲ ಇರುತ್ತೆ ನೋಡಿ, ಅದು ಏನಾಗುತ್ತೆ ಆ ಸ್ಕ್ರ್ಯಾಚ್ಗಳಲ್ಲಿ ಬ್ಯಾಕ್ಟೀರಿಯಾ, ಅನ್ನೆಸರಿ ಹಾರ್ಮ್ಫುಲ್ ಆರ್ಗಾನಿಸಮ್ ಕೂತ್ಕೊಂಡ್ಬಿಡುತ್ತೆ. ಈಗ ಒಂದೊಂದು ಸರಿ ನೀವು ಹೆಪ್ಪಾಕಿದಾಗ ಮೊಸರು, ಅದು ಒಂಥರ ಕಹಿ ವಾಸನೆ ಏನೋ ಬರುತ್ತೆ. ಯಾಕೆ ಅಂದರೆ ಅದು ಯಾವುದೋ ಆರ್ಗಾನಿಸಮ್ ಎಲ್ಲೋ ಕೂತಿದೆ, ಅದನ್ನು ಹಾಳು ಮಾಡಿಬಿಟ್ಟಿದೆ, ಕೆಡಿಸ್ಬಿಟ್ಟಿದೆ. ಓಕೆ. ಸೊ ಅದೇ ಥರ ಇದು ಫರ್ಮೆಂಟ್ ಆಗಬೇಕಲ್ಲ, ನೀಟಾಗಿ ಇಡಬೇಕು, ಸ್ಕ್ರ್ಯಾಚ್ ಮಾಡೋಂಗಿಲ್ಲ ಒಳಗಡೆ ಸರ್ಫೇಸು. ಆಮೇಲೆ ಎಂಡ್ಸ್ ಎಲ್ಲ ನೀಟಾಗಿ ಪಾಲಿಶ್ ಆಗಿ ವೆಲ್ಡ್ ಆಗಿರಬೇಕು. ಹೆಂಗೋ ವಿಚಿತ್ರವಾಗಿ ವೆಲ್ಡ್ ಮಾಡಿ ಹೆಂಗೋ ಹಾಕ್ಬಿಟ್ಟಿದ್ರೆ ಹಂಗೆಲ್ಲ ವರ್ಕ್ ಆಗುತ್ತೆ. ಅದರದ್ದೆಲ್ಲ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಅದನ್ನ ಅವ್ರು ಎಷ್ಟೇ ಓದಿದ್ರು ಅರ್ಥ ಆಗಲ್ಲ. ಯಾಕೆಂದರೆ ಅವರು ಬರೀ ಕಾಸ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇರೋದು. ಈ ಟ್ಯಾಂಕಿಗೆ ಇಷ್ಟು ಕೊಟ್ಬಿಟ್ಟು ಅಪ್ಪ ಏನೋ ಫೀಲಿಂಗು, ಕಮ್ಮಿಗೆ ಸಿಕ್ಬಿಡ್ತು ನನಗೆ. ಇಂಡಿಯಾ ಅಲ್ಲಿ ಹೇಳ್ಕೊಳ್ಳೋದು ದೊಡ್ಡ ಫೀಲಿಂಗ್, ಕಮ್ಮಿಗೆ ತೊಗೊಂಡಿನಿ ಅಂತ ಹೇಳ್ಕೊಳ್ಳೋದು ಒಂದು ದೊಡ್ಡ ಫೀಲಿಂಗ್. ಸೊ ಅದು ಅಲ್ಲ ಇಂಪಾರ್ಟೆಂಟ್ ಇರೋದು ಕಾಸ್ಟ್ ಎಷ್ಟೇ ಇರಲಿ, ಎಷ್ಟಾದರೂ ಒಂದು ಮೈಂಡ್ ಇಟ್ಕೊಂಡು ಒಂದು ಬಡ್ಜೆಟಲ್ಲಿ ಬಂದರೆ ಅದ್ರ ಪ್ರಕಾರ ಒಂದು ಚೆನ್ನಾಗಿರೋದು ಮಾಡಬೇಕಷ್ಟೆ. ಕಮ್ಮಿಗೆ ತೊಗೊಂಡ್ಬಿಟ್ಟಿನಿ ಅದಲ್ಲ, ಕಮ್ಮಿಗೆ ಏನೋ ಎಷ್ಟೊಂದು ಸಿಗತ್ತೆ, ಬಟ್ ಪ್ರಯೋಜನ ಇಲ್ಲ. KG ಲೆಕ್ಕದಲ್ಲಿ
ಟ್ಯಾಂಕ್ ಮಾರ್ತಾರೆ ಒಬ್ಬೊಬ್ರು. ಕೆಜಿ KG ಲೆಕ್ಕದಲ್ಲಿ ಲೆಕ್ಕದಲ್ಲಿ. ಏನದು ತಗೊಳಕ್ಕಾಗತ್ತಾ ಹಂಗೆ? ಹ್ಮ್. ಎಷ್ಟು ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಅದರಲ್ಲಿ. ಪ್ರೆಷರ್ ಇಟ್ಕೋಬೇಕು, ಲೀಕೇಜಸ್ ಇತ್ತು ಒಳಗಡೆ. ನಿಮ್ಗೇನು ಅರ್ಥನೇ ಆಗಲ್ಲ, ನಿಮ್ಗೇನು ವಿಸಿಬಲ್ ಕಾಣಿಸಲ್ಲ. ನಾವೆಲ್ಲ ಮಾಡ್ತಾ ಇರೋವಾಗ ಅರ್ಥ ಆಗತ್ತೆ ಇದು ಸರಿ ಇಲ್ಲ ಅಂತ. ನಾನು ನಿಮಗೆ ನೀವು ಈಗ KG ಲೆಕ್ಕದಲ್ಲಿ ಅಂತ ಹೇಳಿದ್ರಿ. ಸೊ ಇಂಡಿಯಾದಲ್ಲಿ ಇಕ್ವಿಪ್ಮೆಂಟ್ಸ್ ಇದೆಯಾ? ಸೊ ನೀವು ಮುಂಚೆ ಹಾ, ಹೇಳಿದ್ರಿ ಅಷ್ಟೊಂದು. ಹೈಬ್ರಿಡ್ ಇಕ್ವಿಪ್ಮೆಂಟ್ಸ್ ಬಗ್ಗೆ ಹಾ, ಹೇಳಿದ್ರಿ. ಬಟ್ ಟಾಪ್ ಕ್ಲಾಸ್ ಇಕ್ವಿಪ್ಮೆಂಟ್ಸ್ ಇಂಡಿಯಾದಲ್ಲಿ ಸಿಗುತ್ತಾ? ಮಾಡ್ತಾರೆ. ಎಷ್ಟೊಂದು ಜನ ಇದ್ದಾರೆ ಫ್ಯಾಬ್ರಿಕೇಟ್ ಮಾಡೋರು, ಹ್ಮ್. ಅವರೆಲ್ಲ ಮಾಡ್ತಾರೆ. ಬಟ್ ಅದೇ ನೀವು ಅವ್ರಿಗೆ ಹೋಗ್ಬಿಟ್ಟು ನಂಗೆ ಇಷ್ಟರಲ್ಲೇ ಸಿಕ್ತು, ಅವ್ನಿಗೆ ಯಾರು ನೀವು ಅಷ್ಟರಲ್ಲೇ ಕೊಟ್ರಿ ಇಷ್ಟರಲ್ಲಿ ಕೊಟ್ರಿ ಅಂದರೆ ಅವ್ರು ಕಾಂಪ್ರಮೈಸ್ ಮಾಡೇ ಮಾಡ್ತಾರೆ. ಅದಕ್ಕೆ ನಾವಿರ್ತೀವಿ ಅಲ್ಲಿ ಮಿಡ್ಲಲ್ಲಿ. ಅಲ್ಲ ಬಾಸ್, ನೀವು ಕಮ್ಮಿ ಮಾಡೋದಲ್ಲ ಇಲ್ಲಿ, ಇದಿದ್ದು ಸ್ಟ್ಯಾಂಡರ್ಡ್ಸ್ ಮ್ಯಾಚ್ ಆಯ್ತಾ ಅಂತ ನಾವು ತಂದಾಗ ಯಾರು ಬೈ ಮಾಡ್ತಾರೋ ಇದು ಅರ್ಥ ಆಗಬೇಕು. ಓಕೆ ಇದೆಲ್ಲ ಬೇಕಾ, ಸರಿ ಹಂಗೆ ಮಾಡಿಸಿ. ಅವ್ರಿಗೆ ಆವಾಗ ನಾವು ಕೊಟ್ಟಾಗ ಆವಾಗ ಕಾಸ್ಟ್ ಅದ್ರ ಪ್ರಕಾರ ಮಾಡ್ತಾರೆ. ಗೊತ್ತಾಯ್ತು. ನಮ್ಗೆ ಅದ್ರದ್ದು ಕಾಸ್ಟ್ ಗೊತ್ತಿರುತ್ತೆ, ಹಿಂಗೆ ಮಾಡಿದ್ರೇ ಆಗೋದು. ಅವರು ಓಕೆ ಸರ್ ಹಿಂಗೆ ಮಾಡ್ತೀವಿ, ಇದ್ರದ್ದು ಕಾಸ್ಟು ಒಂದು ಪ್ಲಸ್ ಆರ್ ಮೈನಸ್ ಸಮ್ ಪರ್ಸೆಂಟೇಜ್ ಜಾಸ್ತಿ ಡಿಸೈಡ್ ಆಗುತ್ತೆ. ಬಟ್ ನಿಮ್ಗೆ ಒಳ್ಳೆ ಎಕ್ವಿಪ್ಮೆಂಟ್ ಸಿಗುತ್ತೆ. ಯಾಕಂದರೆ ಇಟ್ ಹ್ಯಾಸ್ ಟು ರನ್ ಫಾರ್ ವೆರಿ ಲಾಂಗ್ ಟೈಮ್ ಅಲ್ಲ. ಎಷ್ಟೋ ವರ್ಷ ಅದೇನು ಹಾಳಾಗಲ್ಲ, ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ. ಹಾಳಾಗಲ್ಲ. ಅದರಲ್ಲಿ ಏನು ಮೂವಿಂಗ್ ಪಾರ್ಟ್ಸ್ ಇರಲ್ಲ, ಏನಿರಲ್ಲ, ಜಸ್ಟ್ ಒಂದು ಟ್ಯಾಂಕ್. ಓಕೆ. ಅದರಲ್ಲಿ ವ್ಯಾಲ್ವ್ಸ್ ಇರುತ್ತೆ, ಆ ವ್ಯಾಲ್ವ್ ಗ್ಯಾಸ್ಕೆಟ್ಸ್ ಕರೆಕ್ಟ್ ಕ್ವಾಲಿಟಿ ಇರಬೇಕು, ಆಮೇಲೆ ಕ್ಲ್ಯಾಂಪ್ಸ್ ಎಲ್ಲ ಕರೆಕ್ಟ್ ಇರಬೇಕು. ಸೊ ಅವೆಲ್ಲ ನಾವು ಎಲ್ಲ ಚೆಕ್ ಮಾಡಿ ಈ ಟ್ಯಾಂಕ್ ಅಪ್ರೂವ್ ಮಾಡ್ತೀವಿ ತಗೊಳ್ಳಿ ಅಂತ. ಆಮೇಲೆ ಅದು ಕ್ಲೀನ್ ಮಾಡೋಕ್ಕೆ ಇಷ್ಟು ಪ್ರೆಷರ್ ಪಂಪ್, ಈ ಲೆಕ್ಕ ಈ ಬ್ರ್ಯಾಂಡ್ ತೊಗೋಬೇಕು, ಇದೇ ವರ್ಕ್ ಆಗೋದು ಅಂತ ಹೇಳ್ತೀವಿ. ಅದಕ್ಕೊಂದು PLC ಪ್ರೋಗ್ರಾಮ್ ಲಾಜಿಕ್ ಇರುತ್ತೆ, ಅದಕ್ಕೆ ಅದು ಹಿಂಗೆ ಮಾಡಬೇಕು ಆ ಲಾಜಿಕ್ಕು. ಯಾಕೆಂದರೆ ಅದಕ್ಕೆ ಕಂಟ್ರೋಲ್ ಬೇಕಾಗತ್ತೆ, ಸುಮ್ಮನೆ ಆನ್ ಆಫ್ ಮಾಡೋದಲ್ಲ. ಮನೇಲಿ ನೀರು ಮೇಲೆ ಹೋಗುತ್ತೆ, ಪಂಪಿಂದ ಮೇಲೆ ಹಾಕೋ ಥರ ಅಲ್ಲ ಇದು. ಅದ್ರ ಕ್ಲೀನಿಂಗು, ಶಿಯರ್ ಫೋರ್ಸಸ್ ಚೇಂಜ್ ಮಾಡ್ತಾ ಇರಬೇಕು, ಮೆಕ್ಯಾನಿಕಲ್ ಶಿಯರ್, ಕೆಮಿಕಲ್ ಕಾಂಪೋಸಿಷನ್, ಅದಕ್ಕೆ ಆ ಕೆಮಿಕಲ್ಲೇ ತೊಗೋಬೇಕಾಗತ್ತೆ ಸೊ ದಟ್ ಅದು ಕ್ಲೀನ್ ಆಗುತ್ತೆ. ಬಟ್ ಈ ಕೆಮಿಕಲ್ಲು ಇದೆಲ್ಲ ನಿಮ್ಮ ಬಿಯರಲ್ಲಿ ಬರಬಾರ್ದು. ಸೊ ಅದು ಹೆಂಗೆ ಅಂದರೆ ಫುಲ್ ಡ್ರೈನ್ ಆಗಿಬಿಡ್ಬೇಕು, ಇಲ್ಲಿದ್ರೆ ಅದೆಲ್ಲ ಕೆಮಿಕಲ್ ಎಲ್ಲ ಕೂತಿರುತ್ತೆ, ಅದು ಬಿಯರ್ ಒಳಗಡೆ ಬರುತ್ತೆ, ನೀವು ಕುಡಿಯೋವಾಗ ಒಂಥರ ಏನಿದು ಅನಿಸ್ಬೋದು. ಸೊ ಅದೆಲ್ಲ ಅಷ್ಟೆಲ್ಲ ಇರುತ್ತೆ. ಅದೆಲ್ಲ ನಾವು ಯೋಚನೆ ಮಾಡಿ ಅದು ಡಿಸೈನ್ ಮಾಡಿಬಿಟ್ಟು ಹೇಳ್ತೀವಿ ಥರನೇ ಮಾಡೋಣ ಅಂತ. ಅವ್ರು ಓಕೆ ಅಂದಾಗ ಅದ್ರ ಪ್ರಕಾರ ನಾವು ಮುಂದೆ ನಡ್ಸ್ಕೊಂಡು ಹೋಗ್ತೀವಿ. ಸೊ ಹ್ಯಾವಿಂಗ್ ಅ ಪಾರ್ಟ್ನರ್ ಲೈಕ್ ಯು ಇಸ್ ವೆರಿ ಇಂಪಾರ್ಟೆಂಟ್. ಎಸ್ ಅಬ್ಸಲ್ಯೂಟ್ಲಿ. ನಮ್ಮದು ನಾಲೆಡ್ಜ್ ಪಾರ್ಟ್ನರ್. Right. ಯು ಆರ್ ಇನ್ವೆಸ್ಟಿಂಗ್, ಯು ಆರ್ ಡೂಯಿಂಗ್ ಆಲ್ ದ ಹಾರ್ಡ್ ವರ್ಕ್. ವಿ ಆರ್ ಡೂಯಿಂಗ್ ದ ಹಾರ್ಡ್ ವರ್ಕ್, ಯು ಆರ್ ಇನ್ವೆಸ್ಟಿಂಗ್. ಏನೇ ಕನ್ಸ್ಯೂಮಬಲ್, ಏನೇ ರಾ ಮೆಟೀರಿಯಲ್ಲು, ಏನೇ ಎಕ್ವಿಪ್ಮೆಂಟು, ಯು ಆರ್ ಇನ್ವೆಸ್ಟಿಂಗ್ ಸೊ ದಟ್ ವಿ ಆರ್ ಏಬಲ್ ಟು ಹ್ಯಾಂಡಲ್ ಯುವರ್ ಸ್ಪೇಸ್. ಇಲ್ಲಾಂದರೆ ಪಾಯಿಂಟ್ಲೆಸ್.